ನಾಲ್ವರನ್ನ ಚಿತ್ರದುರ್ಗಕ್ಕೆ ಕರೆ ತಂದಿದ್ದಾರೆ ಪೊಲೀಸರು. ಚಿತ್ರದುರ್ಗದ ಕಿಡ್ನಾಪರ್ಸ್ ನಿವಾಸದಲ್ಲಿ ಶೋಧ ನಡೀತಾ ಇದೆ. ರಘು ನಿವಾಸದಲ್ಲಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಏನ್ ಕಾರಣ ಅಂತಂದ್ರೆ ಈ ರೇಣುಕಾಸ್ವಾಮಿ ಧರಿಸಿದ್ದಂತಹ ಚಿನ್ನದ ಸರ ಉಂಗುರ ಆರೋಪಿ ರಘು ತಂದಿದ್ದಂತೆ. ರೇಣುಕಾಸ್ವಾಮಿ ಧರಿಸಿದ್ದ ಆಭರಣಗಳು ಎಲ್ಲಿವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕಲಾಗ್ತಿದೆ. A7 ಅನು ಸಮ್ಮುಖದಲ್ಲಿ ರಘು ಮನೆಯಲ್ಲಿ ಶೋಧ ಕಾರ್ಯ ಕೂಡ ನಡೆಸಲಾಗ್ತಾ ಇದೆ. ಆರೋಪಿಯನ್ನ ಚಿತ್ರದುರ್ಗಕ್ಕೆ ಕರೆ ತಂದಿದ್ದಾರೆ. ಅಲ್ಲಿ ಚಿತ್ರದುರ್ಗದ ಕಿಡ್ನಾಪರ್ಸ್ ನಿವಾಸದಲ್ಲಿ ಶೋಧ ಆಗ್ತಾ ಇದೆ. ರಘು ನಿವಾಸದಲ್ಲಿ ಪೊಲೀಸರು ಸರ್ಚ್ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ರೇಣುಕಾಸ್ವಾಮಿ ಧರಿಸಿದ್ದಂತಹ ಉಂಗುರ ಚಿನ್ನದ ಸರ ಇಲ್ಲ ಅಂತ ಅವರ ಮನೆಯವರು ಕೂಡ ಆರೋಪಿಸ್ತಾ ಇದ್ರು. ಇದರ ಬೆನ್ನು ಬಿದ್ದಿದ್ದಾರೆ. ಪ್ರಮುಖವಾಗಿರುವಂತಹ ಉಳಿದ ಎವಿಡೆನ್ಸ್ ಕಲೆ ಹಾಕೋ ಕೆಲಸ ಪೊಲೀಸರು ಕೂಡ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ? ಸಭಾ, ಪ್ರಮುಖವಾಗಿ ಈ 4 ಜನ ಆರೋಪಿಗಳನ್ನ ಕರೆದುಕೊಂಡು ಬಂದಿರೋ ಹಿಂದಿನ ಉದ್ದೇಶ ಅಂದ್ರೆ ಈಗಾಗಲೇ ರೇಣುಕಾಸ್ವಾಮಿ ಮೇಲಿದ್ದಂತ ಚಿನ್ನಾಭರಣ ಅಂದ್ರೆ ಒಂದು ಚಿನ್ನದ ಸರ, ಒಂದು ಉಂಗುರ, ಹಾಗೆ ಬೆಳ್ಳಿಯ ಕರಡಿಗೆಯನ್ನ ಆತ ಹಾಕೊಂಡಿರ್ತಾನೆ. ಜೊತೆಗೆ ಒಂದು ವಾಚನ್ನ ಕೂಡ ಧರಿಸಿರ್ತಾನೆ. ಇವೆಲ್ಲವೂ ಕೂಡ ಮೃತದೇಹದ ಮೇಲೆ ನಾಪತ್ತೆಯಾಗಿರುತ್ತೆ. ಪೋಷಕರಿಂದ ಮಾಹಿತಿಯನ್ನ ಪಡೆದು ಈಗ ಸದ್ಯ ಆರೋಪಿಗಳನ್ನ ಚಿತ್ರದುರ್ಗಕ್ಕೆ ಕರೆದುಕೊಂಡು ಬಂದಿರೋದು ಅದೇ ಉದ್ದೇಶಕ್ಕಾಗಿ. ಅಂದ್ರೆ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಆ ಎಲ್ಲ ಚಿನ್ನಾಭರಣವನ್ನ ರಿಕವರಿ ಮಾಡಬೇಕು. ಜೊತೆಗೆ ಅಲ್ಲಿ ಹೆಣವನ್ನ ಸಾಗಾಟ ಮಾಡಾದ್ಮೇಲೆ ಏನು 5 ಲಕ್ಷ ಹಣವನ್ನ ಕೊಟ್ಟಿದ್ದು ಆ ಹಣವನ್ನ ಕೂಡ ರಿಕವರಿ ಮಾಡಬೇಕಾಗುತ್ತೆ. ಜೊತೆಗೆ ಗಾಡಿಗಳನ್ನ ಸೀಸ್ ಮಾಡಬೇಕು. ಕಿಡ್ನಾಪ್ ಮಾಡಿದಂತಹ ಗಾಡಿ ಎಲ್ಲವನ್ನೂ ಕೂಡ ಸೀಸ್ ಮಾಡಬೇಕು. ಈ ಕಾರಣಕ್ಕಾಗಿ 11:30 ಸುಮಾರಿಗೆ ಬೆಂಗಳೂರು ಪೊಲೀಸರು ಚಿತ್ರದುರ್ಗದ ಈ ಒಂದು ಬಿಗ್ ಬಾಸ್ ಹೋಟೆಲ್ ಏನಿದೆ, ಈ ಬಿಗ್ ಬಾಸ್ ಹೋಟೆಲ್ಗೆ ಬರ್ತಾರೆ. ಬಿಗ್ ಬಾಸ್ ಹೋಟೆಲ್ಗೆ ಬಂದು ಇಲ್ಲಿ 3 ಜನ ಆರೋಪಿಯನ್ನ ಬಿಟ್ಟು ನಂತರ ಅನು ಏನಿದಾನೆ ಆರೋಪಿ, ಆತನನ್ನ ಅವರ ತಂದೆಯ ಅಂತಿಮ ಕ್ರಿಯೆಗೆ ಕರ್ಕೊಂಡು ಹೋಗ್ತಾರೆ. ಅಂತ್ಯಕ್ರಿಯೆಗೆ ಕರ್ಕೊಂಡು ಹೋಗಿ ಅದಾದ ನಂತರ ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತಿರ್ತಾರೆ. ಆದ್ರೆ ಎಲ್ಲೊಂದ್ ಕಡೆ ಮಾಧ್ಯಮದವರ ಕಣ್ತಪ್ಪಿಸೋದಕ್ಕೆ ಆಗದೆ ಅನುವನ್ನ ನಿನ್ನೆ ರಾತ್ರಿ ನೇರವಾಗಿ ಈಗಾಗಲೇ ಏನು ಮೆದೆಹಳ್ಳಿಯಲ್ಲಿರುವಂತಹ ರಘು ಅವರ ನಿವಾಸಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಕೂಡ, ಅಂದ್ರೆ ಆ ಪರಿಶೀಲನೆ ಮಾಡಿದಂತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಕೂಡ ಈಗಾಗಲೇ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಅಲ್ಲಿ ಕಂಪ್ಲೀಟ್ ಆಗಿ ರಘು ಅವರ ಮನೆಯನ್ನ ಪರಿಶೀಲನೆ ಮಾಡ್ತಾರೆ. ಮನೆಯನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಏನು ಚಿನ್ನಾಭರಣಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟಂತ ಪರಿಶೀಲನೆ ಆಗುತ್ತೆ. ಆದ್ರೆ ಅಲ್ಲಿ ಯಾವುದೂ ಕೂಡ ಲಭ್ಯವಾಗೋದಿಲ್ಲ. ಆಗ ವಾಪಸ್ ಮತ್ತೆ ಅನುವನ್ನ ಇದೇ ಬಿಗ್ ಬಾಸ್ ಹೋಟೆಲ್ಗೆ ಕರ್ಕೊಂಡು ಬಂದು ರಘು ಸಮ್ಮುಖದಲ್ಲೇ ಮತ್ತೆ ವಿಚಾರಣೆ ಮಾಡಲಾಗುತ್ತೆ. ಆ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆತ ಬೇರೆ ಕಡೆ ಒಂದು ಗಿರ್ವಿ ಇಟ್ಟಿದ್ದಾರೆ, ಅಂದ್ರೆ ಆ ಚಿನ್ನಾಭರಣಗಳನ್ನ ಗಿರ್ವಿ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾದಂತಹ ಹಿನ್ನೆಲೆಯಲ್ಲಿ ಮತ್ತೆ ಅವರನ್ನ ಇಲ್ಲಿಂದ ಗಿರ್ವಿ ಅಂಗಡಿಗೆ ಕರ್ಕೊಂಡು ಹೋಗಿ ಇವತ್ತು ಅಲ್ಲಿ ರಿಕವರಿ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಬೈಕ್ ರಿಕವರಿ ಕೂಡ ಆಗಬೇಕಾಗಿದೆ. ಜೊತೆಗೆ ಈಗಾಗಲೇ ಏನು ಹಣವನ್ನ ಪಡೆದಿದ್ದಾರೆ ಆ ಹಣ ಎಲ್ಲಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡೆದು ಅದನ್ನ ಕೂಡ ರಿಕವರಿ ಮಾಡ್ತಾರೆ. ಇದು ಬೆಂಗಳೂರಿನಿಂದ ಅವರನ್ನ ಕರೆತಂದಿರುವಂತಹ ಒಂದು ವ್ಯಾನ್ ಇದು. ಈ ವ್ಯಾನ್ ನಲ್ಲಿ ಆರೋಪಿಗಳನ್ನ ಕರೆತಂದು ಇಲ್ಲೇ ಬಿಗ್ ಬಾಸ್ ಹೋಟೆಲ್ ನಲ್ಲಿ ಇಟ್ಟಿದ್ದಾರೆ. ಈಗಾಗಲೇ ಅವರ ವಿಚಾರಣೆಯನ್ನ ಮಾಡಿರೋದ್ರಿಂದ ವಿಚಾರಣೆ ಸಂದರ್ಭದಲ್ಲಿ ಅವರು ಯಾವೆಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಆ ಮಾಹಿತಿಯ ಆಧಾರದ ಮೇಲೆ ಈಗ ರಿಕವರಿ ಕಾರ್ಯ ಮುಂದುವರಿಯುತ್ತೆ. ಸಭಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.